ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 20ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಒಂದು ದಿನ ನಾನು ಶ್ರೀ ವಿಠ್ಠಲ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಅವರ ಸನ್ನಿಧಿಯಲ್ಲಿ ಕುಳಿತುಕೊಂಡು, ಬಾಬಾಜಿಯವರೇ, ಶ್ರೀಪಾದ ಸ್ವಾಮಿಯವರ ಲೀಲಾ ವೈಭವವನ್ನು ದಯೆಯಿಂದ ಕೇಳಿಸುತ್ತಾ ನಮಗೆ ಪಾಪ ನಿರ್ಮೂಲನೆಯನ್ನು ಮಾಡುತ್ತಿರುವಿರಿ. ಅವರನ್ನು ನಂತರ ಯಾವ ಯಾವ ಭಕ್ತರು ದರ್ಶಿಸಿಕೊಂಡು ಯಾವ ಯಾವ ಬೋಧೆಗಳನ್ನು ಪಡೆದರೋ ಕೇಳಬೇಕೆನ್ನಿಸುತ್ತಿದೆ. ಮಹಾತ್ಮರು ಲೋಕೋದ್ಧಾರಕ್ಕಾಗಿಯೇ ಜನ್ಮಿಸುವರು. ಅವರ ಜಗತ್ ಕಲ್ಯಾಣ ಕಾರ್ಯ ಎಂದರೆ ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾಡುವುದೇ ಅಲ್ಲವೇ? ಅವರ ಬೋಧೆಗಳು ನಮ್ಮ ಕಿವಿಗಳ ಮೂಲಕ ಮನಸ್ಸನ್ನು ಸೇರಿ ನಮ್ಮ ಅಂತಃಕರಣಗಳನ್ನು ಶುದ್ಧಿ ಮಾಡಬಲ್ಲವು. ಆದುದರಿಂದ ನಮ್ಮ ಮೇಲೆ ದಯವಿಟ್ಟು ಅವರ ಲೀಲಾಮೃತವನ್ನು ಪ್ರಸಾದಿಸಿರಿ ಎಂದು ಬೇಡಿಕೊಂಡೆನು. ಶ್ರೀ ಬಾಬಾಜಿಯವರು ಮೊದಲು ಶ್ರೀ ದತ್ತಾತ್ರೇಯರನ್ನು, ಶ್ರೀಪಾದರನ್ನು ಸ್ಮರಿಸಿಕೊಳ್ಳೋಣವೆಂದು ಹೀಗೆ ಹೇಳಿದರು. ನಂತರ ಕಣ್ಣುಗಳನ್ನು ಮುಚ್ಚಿಕೊಂಡು, ಹೇ ಭಗವಂತನೇ, ದಯಾವಂತನೇ, ಅನಘಾದ್ಭುತ ಚರಿತನೇ, ಕೃಷ್ಣಾ ತೀರ ನಿವಾಸಿಯೇ, ಕುರುವಪುರ ನಿಲಯನೇ, ನಿನ್ನ ಲೀಲೆಗಳು ಅನನ್ಯಗಳು, ನಿನ್ನ ಸಂಕಲ್ಪಗಳು ದಿವ್ಯ ಸಂಕಲ್ಪಗಳು. ನಿನ್ನನ್ನು ನಂಬಿದ ಭಕ್ತರನ್ನು ಬಳಿಗೆ ಸೇರಿಸಿಕೊಂಡು ಕಾಪಾಡುವುದರಲ್ಲಿ ಅನೇಕ ಪದ್ಧತಿಗಳನ್ನು, ಮಾರ್ಗಗಳನ್ನು ನಿರ್ದೇಶಿಸುವೆ. ದೇವಾಧಿದೇವನೇ, ಸಕಲ ಜ್ಞಾನ ಸಂಪತ್ತಿನಿಂದ ಕೂಡಿದ ನಿನ್ನ ದಿವ್ಯ ದರ್ಶನವನ್ನುಂಟು ಮಾಡಿ ನಿನ್ನ ಬೋಧೆಗಳನ್ನು, ಲೀಲೆಗಳನ್ನು ನನ್ನಿಂದ ನುಡಿಸುತ್ತಿರುವೆ. ಕರುಣಿಸು ಪ್ರಭುವೇ ಎಂದು ಪ್ರಾರ್ಥಿಸಿ ಹೀಗೆ ಪ್ರಾರಂಭಿಸಿದರು. ಭಕ್ತರೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ದತ್ತಾತ್ರೇಯನೇ ಶ್ರೀಪಾದ ಸ್ವಾಮಿ. ನಮ್ಮ ಸಂಕಲ್ಪಕ್ಕೆ ಅವರ ಸಂಕಲ್ಪವು ಮಿಳಿತವಾದರೆ ಈ ಪ್ರಕೃತಿಯಲ್ಲಿ ಯಾವ ಕಾರ್ಯವಾದರೂ ನಿರ್ವಿಘ್ನವಾಗಿ ನೆರವೇರುವುದು. ಅವರ ಅನುಗ್ರಹವಿಲ್ಲದೆ ಯಾರೂ ಸ್ವಪ್ರಯತ್ನದಿಂದ ಕನಿಷ್ಠ ದತ್ತ ಕ್ಷೇತ್ರಕ್ಕೂ ಬರಲಾರರು. ಶ್ರೀಯವರ ದರ್ಶನವನ್ನು ಪಡೆಯಲಾರರು. ಸನ್ಮಾರ್ಗದಲ್ಲಿ ಪ್ರವರ್ತಿಸುವವರು ಎಷ್ಟು ದೂರದಲ್ಲಿದ್ದರೂ ಅವರಿಗೆ ಮಾರ್ಗವನ್ನು ತಿಳಿಸಿ ತನ್ನ ಪ್ರೇರಣೆಯಿಂದಲೇ ಹತ್ತಿರಕ್ಕೆ ಕರೆಸಿಕೊಳ್ಳುತ್ತಾರೆ ಎಂದು ಈ ಸಂಘಟನೆಯ ಮೂಲಕ ನಮಗೆ ತಿಳಿಯುತ್ತದೆ. ಆದುದರಿಂದ ಯಾರಿಗಾದರೂ ದರ್ಶನವನ್ನು ಮಾಡಿಕೊಳ್ಳಬೇಕೆಂದು ಬಯಕೆಯುಂಟಾದಾಗ ತಾವಿರುವ ಸ್ಥಳದಲ್ಲಿಯೇ ಇದ್ದು ತೀವ್ರವಾಗಿ ಪ್ರಾರ್ಥಿಸಿದರೆ ತಪ್ಪದೆ ಆ ಸ್ವಾಮಿಯು ಯಾವುದೋ ಒಂದು ರೀತಿಯಲ್ಲಿ ತನ್ನ ಬಳಿಗೆ ಸೇರಿಸಿಕೊಳ್ಳುತ್ತಾನೆ. ಇದು ಸತ್ಯವು. ಒಂದು ಸಲ ದತ್ತಕ್ಷೇತ್ರವಾದ ಮಾಹೋರ್ಗಢದಲ್ಲಿ ತೀವ್ರವಾದ ಮನೋವೇದನೆಯನ್ನು ಪಡುತ್ತಿದ್ದ ಒಬ್ಬ ಭಕ್ತನ ಮೊರೆಯನ್ನಾಲಿಸಿ ತಮ್ಮ ದರ್ಶನಕ್ಕೆ ಬಂದಿದ್ದ ಪೀಠಾಪುರ ಪಂಡಿತರನ್ನು ಯಾತ್ರೆಯಲ್ಲಿನ ಭಾಗವಾಗಿ ಮಾಹೋರ್ಗಢವನ್ನು ಸೇರುವಂತೆ ಸಂಕಲ್ಪಿಸಿದರು. ಅವರ ಮೂಲಕ ಶ್ರೀಪಾದರು ದತ್ತಾವತಾರಿಗಳೆಂದು, ಅವರು ಕುರುವಪುರದಲ್ಲಿದ್ದಾರೆಂದು ತಿಳಿದುಕೊಂಡು ಯೋಗಾನಂದನೆಂಬ ಬ್ರಹ್ಮಚಾರಿಗಳು ಕೆಲವು ಸಜ್ಜನರೊಂದಿಗೆ ಸೇರಿ ಹೊರಟು ಶ್ರೀಪಾದರ ಪಾದ ಸನ್ನಿಧಿಗೆ ಹೇಗೆ ಸೇರಿದರೋ ತಿಳಿದುಕೊಳ್ಳೋಣ ಎನ್ನುತ್ತಾ ಪ್ರಾರಂಭಿಸಿದರು. ಯೋಗಾನಂದ ಸ್ವಾಮಿಯವರು ಕುರುವಪುರವನ್ನು ಸೇರಿದ ವಿಧಾನ. ಅರ್ಪಿತ ಭಕ್ತರೆಡೆ ಸದ್ಗುರುವಿನ ಪಾತ್ರ. ಶ್ರೀಪಾದ ಸ್ವಾಮಿಯವರ ಅನುಗ್ರಹಕ್ಕೆ ಹತ್ತಿರ ದೂರ ಎಂಬುವುದಿಲ್ಲ. ಈ ವಿಶ್ವವೆಲ್ಲವೂ ಅವರ ಇಚ್ಛಾನುಸಾರವಾಗಿ ವರ್ತಿಸುತ್ತಿದೆ. ನಿರಂತರ ನಾಮಸ್ಮರಣೆಯನ್ನು ಮಾಡುವ ಭಕ್ತನು ಎಷ್ಟು ದೂರದಲ್ಲಿದ್ದರೂ ಅವರ ದೃಷ್ಟಿಯು ಆತನ ಮೇಲೆ ಕೇಂದ್ರೀಕರಿಸಲ್ಪಟ್ಟಿರುತ್ತದೆ. ಅವರು ಎಲ್ಲ ಜೀವಿಗಳನ್ನು ಸಮವಾಗಿ ಪ್ರೀತಿಸುತ್ತಿದ್ದರೂ ತಮಗೆ ಅರ್ಪಿತವಾದ ಭಕ್ತನ ಭಾರವೆಲ್ಲವನ್ನು ಸ್ವತಃ ತಾವೇ ವಹಿಸುವರು. ಇದರಲ್ಲಿ ಸಂದೇಹವಿಲ್ಲ.
ತಾಯಿಗೆ ಮಗನ ಮೇಲೆ ಅಪಾರವಾದ ಪ್ರೀತಿ ಇರುವುದು. ಒಂದೊಂದು ಸಲ ಅವನು ತಪ್ಪು ಮಾಡಿದರೂ ಶಿಕ್ಷಿಸದೆ ಸಮರ್ಥಿಸುವಳು. ತಂದೆಯು ಮಗನನ್ನು ಶಿಕ್ಷಿಸಿದರೂ ಮಗನ ಬಯಕೆಗಳನ್ನು ಈಡೇರಿಸುವನು. ಆದರೆ ಗುರುವು ಅವನನ್ನು ಕೆಟ್ಟ ಮಾರ್ಗದಲ್ಲಿ ನಡೆಯದಂತೆ ನಿಯಂತ್ರಿಸುವನು. ಅವನು ಬಯಸಿದ್ದನ್ನು ಕೊಡುವುದಿಲ್ಲ. ತಾನು ಕೊಡಬೇಕಾದುದೇ ಶ್ರೇಯಸ್ಕರವೆಂದು ತಿಳಿಸುವನು. ಸದ್ಗುರುವನ್ನು ನಂಬಿದವರಿಗೆ ತಾಯಿ, ತಂದೆ, ಗುರು ಎಲ್ಲವೂ ಒಂದೇ ಗುರುರೂಪವಾದುದರಿಂದ ಸದ್ಗುರುವಿಗೆ ಜವಾಬ್ದಾರಿಯೂ ಹೆಚ್ಚು. ಅರ್ಪಿತ ಭಕ್ತನ ಬಗ್ಗೆ ಸದ್ಗುರುವು ಪ್ರೀತಿ, ದಂಡನೆ, ಬೋಧೆ, ಶಿಕ್ಷಣಗಳೆಲ್ಲವನ್ನೂ ನೀಡುತ್ತಾನೆ ಮತ್ತು ಸಂರಕ್ಷಣಾ ಭಾರವನ್ನೂ ವಹಿಸುವನು. ಆದುದರಿಂದ ಶ್ರೀಪಾದರ ದರ್ಶನಕ್ಕಾಗಿ ಹೊರಟ ಯೋಗಾನಂದ ಬ್ರಹ್ಮಚಾರಿ ಮತ್ತು ಭಕ್ತ ವೃಂದವನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿ ತನ್ನ ಬಳಿಗೆ ಸೇರಿಸಿಕೊಂಡರು. ಅವರಿಗೆ ಮಾರ್ಗ ಮಧ್ಯದಲ್ಲಿ ಯಾವುದೇ ಕಷ್ಟಗಳು, ಅನಾರೋಗ್ಯಗಳೂ ಬರದಂತೆ ಕಾಪಾಡಿದರು. ಮಾಹೋರ್ಗಢದಲ್ಲಿ ಸಹ್ಯಾದ್ರಿ ಪರ್ವತಗಳಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿಯವರ ದಿವ್ಯ ಸನ್ನಿಧಿಯಲ್ಲಿ ವಾಸಿಸುವ ಯೋಗಾನಂದ ಬ್ರಹ್ಮಚಾರಿಗಳು ಅಲ್ಲಿರುವವರೆಲ್ಲರಿಗೂ ಕುರುವಪುರ ಯಾತ್ರೆಯ ವಿಷಯವನ್ನು ತಿಳಿಸಲು ಅನೇಕ ಮಂದಿ ಸಜ್ಜನರು ಶ್ರೀಪಾದ ಸ್ವಾಮಿಯವರನ್ನು ಸಂದರ್ಶಿಸಲು ಸಂಸಿದ್ಧರಾದರು. ಎಲ್ಲರೂ ಸುಮಾರು 50 ಮಂದಿ ಭಕ್ತರಾದರು. ಇವರಲ್ಲಿ ಕೆಲವರು ಸಾಧಕರು, ಭಿಕ್ಷುಕರೂ ಇದ್ದರು. ಅವರಲ್ಲಿ ಕೆಲವರಿಗೆ ಮಾರ್ಗವು ಸುಪರಿಚಿತವೇ. ಅವರು ಅನೇಕವಾದ ಕ್ಷೇತ್ರಗಳನ್ನು ದರ್ಶಿಸಿಕೊಳ್ಳುತ್ತಾ ಅನೇಕ ದಿನಗಳು ಪ್ರಯಾಣಿಸಿ ಭೀಮಾ ಕೃಷ್ಣಾ ನದಿಗಳ ಸಂಗಮವನ್ನು ಸೇರಿ ಅಲ್ಲಿ ಸ್ನಾನಾದಿ ಅನುಷ್ಠಾನಗಳನ್ನು ಮುಗಿಸಿಕೊಂಡರು. ಅವರಿಗೆ ಅಲ್ಲಿ ಶ್ರೀ ದತ್ತ ಭೀಮೇಶ್ವರರ ದರ್ಶನವಾಯಿತು. ಅವರು ಅಲ್ಲಿಂದ ಕೃಷ್ಣಾ ನದಿಯ ಉತ್ತರ ತೀರದಲ್ಲಿ ಪ್ರಯಾಣಿಸಿ ಮರುದಿನಕ್ಕೆ ಯಾತ್ರಾ ಬೃಂದದವರು ಪಂಚದೇವ್ ಪಹಾಡ್ಗೆ ಸೇರಿದರು. ಆ ಸಮಯಕ್ಕೆ ಆ ಗ್ರಾಮದ ಹಿರಿಯ ಮತ್ತು ಉತ್ತಮ ಬ್ರಾಹ್ಮಣರಾದ ಶ್ರೀರಾಮಾಚಾರ್ಯರ ತಂದೆಯವರ ತಿಥಿ ಕಾರ್ಯಕ್ರಮವು ನಡೆಯುತ್ತಿತ್ತು. ಶ್ರೀರಾಮಾಚಾರ್ಯರ ತಂದೆಯ ಹೆಸರು ನಾರಾಯಣಾಚಾರಿಗಳು. ಅವರು ಪಂಡಿತರು, ದಾತರು, ಧಾರ್ಮಿಕರು. ಅವರಿಂದ ಲಾಭ ಪಡೆದ ಅನೇಕ ಕುಟುಂಬಗಳು ಆ ಪರಿಸರ ಗ್ರಾಮಗಳಲ್ಲಿವೆ. ಅವರು ಬಡ ಬ್ರಾಹ್ಮಣರಿಗೆ ವಿದ್ಯಾದಾನ, ವಿವಾಹ, ಅನ್ನದಾನಗಳೆಷ್ಟನ್ನೋ ಮಾಡಿದ್ದರು. ಮಿತಭಾಷಿ, ಸ್ನೇಹಶೀಲಿ, ಗ್ರಾಮದಲ್ಲಿ ಎಲ್ಲರೊಂದಿಗೂ ಸಮಭಾವದಿಂದ ಪ್ರವರ್ತಿಸುವ ಸ್ವಭಾವವುಳ್ಳವರು. ಅವರು ವಿಧಿವಶರಾಗಿ ಅಂದಿಗೆ 1 ವರ್ಷವಾಗಿತ್ತು. ಆ ಕಾರಣದಿಂದ ಅವರ ಮಕ್ಕಳಾದ ಶ್ರೀರಾಮಾಚಾರಿಗಳು, ಉಲಿಕುಂಠಾಚಾರಿಗಳು, ಮೊಮ್ಮಕ್ಕಳಾದ ಮುಕುಂದಾಚಾರಿಗಳು, ಸುದರ್ಶನಾಚಾರಿಗಳು ಎಲ್ಲರೂ ಸೇರಿ ಅವರ ಬಂಧು ಮಿತ್ರರನ್ನು ಆಹ್ವಾನಿಸಿ ಶ್ರಾದ್ದವನ್ನು ಮಾಡುತ್ತಿದ್ದರು. ಬ್ರಾಹ್ಮಣ ಭೋಜನವು ಪೂರ್ತಿಯಾಗಿ ಬಂಧು ಮಿತ್ರರೆಲ್ಲರೂ ಕುಳಿತುಕೊಳ್ಳುವ ಹೊತ್ತಿಗೆ ಮಾಹೋರ್ಗಢದ ಯಾತ್ರಾ ಬೃಂದವು ಆ ಗ್ರಾಮವನ್ನು ಸೇರಿತು. ಗ್ರಾಮಸ್ಥರು ಅವರನ್ನು ಶ್ರೀರಾಮಾಚಾರ್ಯರ ಮನೆಗೆ ಕರೆತಂದರು. ಈ ವಿಷಯವನ್ನು ತಿಳಿದುಕೊಂಡು ಶ್ರೀರಾಮಾಚಾರ್ಯರು ಕೂಡಲೇ ಅವರನ್ನು ಊಟಕ್ಕೆ ಆಹ್ವಾನಿಸಿದರು. ಯಾತ್ರಿಕರೆಲ್ಲರೂ ಅವರ ಮಾತಿನಂತೆ ಭೋಜನವನ್ನು ಮಾಡಿದರು. ನಂತರ ಯೋಗಾನಂದ ಬ್ರಹ್ಮಚಾರಿಗಳು ತಮ್ಮ ಬರುವಿಕೆಯ ಕಾರಣವನ್ನು ತಿಳಿಸಿದರು. ಅಲ್ಲಿಗೆ ಬಂದಿದ್ದ ಬಂಧುಗಳು ಕೆಲವರು ಈ ವಿಷಯವನ್ನು ಮೊದಲೇ ತಿಳಿದಿದ್ದರು. ಅಂತಹ ದಿವ್ಯ ಶಕ್ತಿ ಸಂಪನ್ನರಾದ ದತ್ತಾವತಾರರಾದ ಸ್ವಾಮಿಯವರು ಈಗ ಇಲ್ಲಿಯೇ ಇದ್ದಾರೆಂದು ತಿಳಿಯಿತು. ಅವರನ್ನು ದರ್ಶಿಸಬೇಕೆಂದು ನಾವು ಬಯಸುತ್ತಿದ್ದೇವೆ. ಈ ಯಾತ್ರಾ ಬೃಂದದೊಂದಿಗೆ ನಾವು ಕೂಡ ಆ ದಿವ್ಯ ಮೂರ್ತಿಯನ್ನು ದರ್ಶಿಸಿಕೊಳ್ಳೋಣ, ನಡೆಯಿರಿ ಎನ್ನಲು ಕೆಲ ಸ್ತ್ರೀಯರೂ ಸಹ ನಾವು ಬರುತ್ತೇವೆ ಎಂದರು. ಎಲ್ಲರೂ ಸೇರಿ ಶ್ರೀ ಸ್ವಾಮಿಯವರ ದರ್ಬಾರು ಪ್ರದೇಶಕ್ಕೆ ಹೊರಟರು. ಶ್ರೀ ಸ್ವಾಮಿಯವರು
ನಿತ್ಯ ಕೃತ್ಯಗಳನ್ನು ಭಿಕ್ಷೆಯನ್ನೂ ಮುಗಿಸಿಕೊಂಡು ಕುರುವಪುರಕ್ಕೆ ಹೊರಡುವುದರಲ್ಲಿದ್ದರು. ಇವರ ಬರುವಿಕೆಯನ್ನು ಗಮನಿಸಿ ಶ್ರೀಪಾದರು, ನೀವೆಲ್ಲರೂ ಇಂದು ಕುರುವಪುರಕ್ಕೆ ಬನ್ನಿರಿ, ಅಲ್ಲಿಯೇ ಸೇರೋಣ ಎಂದು ಮುಂದಕ್ಕೆ ಹೊರಟರು. ಆಗ ಮಾಹೋರ್ಗಡದಿಂದ ಬಂದಿದ್ದ ಯೋಗಾನಂದ ಬ್ರಹ್ಮಚಾರಿಗಳು ಮತ್ತು ಯಾತ್ರಾ ಬೃಂದವನ್ನು ಬಂಧುಗಳನ್ನು ಕರೆದುಕೊಂಡು ಶ್ರೀರಾಮಾಚಾರಿಗಳು ಕುಟುಂಬದವರು ನದಿಯನ್ನು ದಾಟಿಸಿ ಶ್ರೀ ಸ್ವಾಮಿಯವರ ಸನ್ನಿಧಿಗೆ ಸೇರಿಕೊಂಡರು. ಕೃಷ್ಣಾ ನದಿಯಲ್ಲಿ ಸ್ನಾನಾನುಷ್ಠಾನಗಳನ್ನು ಮುಗಿಸಿಕೊಂಡು ಶ್ರೀಪಾದರ ಸನ್ನಿಧಿಯನ್ನು ಸೇರಿಕೊಂಡು ನಮಿಸಿ ಕುಳಿತರು. ಶ್ರೀ ಸ್ವಾಮಿಯವರು ವಟವೃಕ್ಷದ ಕೆಳಗೆ ಕುಳಿತುಕೊಂಡು ಅವರ ನಮಸ್ಕಾರಗಳನ್ನು ಸ್ವೀಕರಿಸಿ ಎಲ್ಲರನ್ನೂ ಆಶೀರ್ವದಿಸಿದರು. ಎಲ್ಲರ ಮೇಲೂ ಅಪಾರ ಕರುಣೆಯನ್ನು ಪ್ರಸರಿಸುವ ಆ ದಿವ್ಯ ಸುಂದರ ಸುಕುಮಾರ ಸ್ಫುರದ್ರೂಪಿಯಾದ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಪುಳಕಿತರಾಗಿ ಅವರ ದಿವ್ಯ ತತ್ವವನ್ನು, ಲೀಲೆಗಳನ್ನು ತಿಳಿದಷ್ಟು ಮಟ್ಟಿಗೆ ಸ್ಮರಿಸಿಕೊಳ್ಳುತ್ತಾ ನಿಶ್ಶಬ್ದವಾಗಿ ಕುಳಿತಿದ್ದ ಸಮಯದಲ್ಲಿ ಶ್ರೀ ಸ್ವಾಮಿಯವರು ಆ ಯೋಗಾನಂದ ಬ್ರಹ್ಮಚಾರಿಗಳನ್ನು ಕುರಿತು ಹೀಗೆ ಪ್ರಶ್ನಿಸಿದರು. ಓ ಸಾಧಕನೇ, ನಿನ್ನ ಮನಸ್ಸಿನಲ್ಲಿ ಏನೋ ಕೇಳಬೇಕೆಂದುಕೊಂಡಿರುವೆ ಎಂದು ಅನ್ನಿಸುತ್ತಿದೆ. ಶ್ರೀ ದತ್ತಾದೇಶದಂತೆ ತುಂಬ ಪ್ರಯಾಸಪಟ್ಟು ಇಷ್ಟು ದೂರ ಬಂದಿರುವೆ. ನಿನ್ನ ಸಂದೇಹಗಳನ್ನು ತೀರಿಸಿಕೊಳ್ಳುವ ಅವಕಾಶವು ಇಂದಿಗೆ ಸಿಕ್ಕಿರುವುದಲ್ಲವೇ? ಹೇಳು, ನೀನು ಏನು ಕೇಳಬೇಕೆಂದಿರುವೆಯೋ ಎಂದೊಡನೆ ಆ ಬ್ರಹ್ಮಚಾರಿಗಳು ಆನಂದ ಪರವಶರಾದರು. ಆಹಾ, ಸ್ವಾಮಿಗಳು ದತ್ತಾವತಾರರು ಎಂಬುದಕ್ಕೆ ಇದೇ ನಿದರ್ಶನವು. ನನ್ನ ಅಂತರಂಗವು ಅವರಿಗೆ ತಿಳಿದಿದೆ. ಅವರ ಮಾತುಗಳಿಗೆ ಅತಿ ಸುಂದರವಾದ ಭಾವನೆಗಳು ಉಕ್ಕಿ ಹೋಗಿ ತನ್ಮಯನಾಗಿರಲು ಗದ್ಗದವಾದ ಧ್ವನಿಯಿಂದ, ಸ್ವಾಮಿ, ನನ್ನ ಮನಸ್ಸನ್ನರಿತ ಸ್ವಾಮಿಯನ್ನು ಪ್ರಶ್ನಿಸಲು ನಾನು ಎಷ್ಟು ಮಾತ್ರದವನು ಪ್ರಭುವೇ ಎಂದು ಇನ್ನೂ ಬಾಯಿ ಬಿಡದೆ ಮನಸ್ಸಿನಲ್ಲಿಯೇ ಯೋಚಿಸುತ್ತಿರಲು, ಕೃಷ್ಣಾ ನದಿಯ ದಕ್ಷಿಣ ತೀರದಲ್ಲಿರುವ ರಾಯಚೂರು ಮತ್ತು ಪರಿಸರ ಗ್ರಾಮದವರು ಅದೇ ಸಮಯಕ್ಕೆ ಶ್ರೀ ಸ್ವಾಮಿಯವರನ್ನು ದರ್ಶಿಸಬೇಕೆಂದುಕೊಂಡು ನದಿಯನ್ನು ದಾಟಿ ಕುರುವಪುರವನ್ನು ಸೇರಿ ಬಿಡಿಬಿಡಿಯಾಗಿ ಸಭೆಗೆ ಬಂದು ನಿಶ್ಶಬ್ದವಾಗಿ ಕುಳಿತುಕೊಂಡರು. ಶ್ರೀ ಸ್ವಾಮಿಯವರು ವಟವೃಕ್ಷದ ಕೆಳಗೆ ಕುಳಿತಿರಲಾಗಿ ಸಭೆಯಲ್ಲಿರುವವರೆಲ್ಲರೂ ಸ್ವಾಮಿಯವರನ್ನು ದರ್ಶಿಸುತ್ತಾ ಆನಂದದಿಂದ ಉಕ್ಕಿ ಹೋದರು. ಸಭೆಯೆಲ್ಲವೂ ನಿಶ್ಶಬ್ದವಾಗಿತ್ತು. ಸ್ವಾಮಿಯವರು ಏನನ್ನು ಹೇಳುವರೋ ಕೇಳೋಣವೆಂದು ಎಲ್ಲರೂ ಆಸಕ್ತಿಯಿಂದ ಕಾಯುತ್ತಿದ್ದರು. ಶ್ರೀ ಸ್ವಾಮಿಯವರು ಮುಗುಳ್ನಗೆಯಿಂದ ಎಲ್ಲರನ್ನೂ ನೋಡಿದರು. ಯೋಗಾನಂದ ಬ್ರಹ್ಮಚಾರಿಗಳು ನಮಸ್ಕರಿಸುತ್ತಾ, ದೇವಾಧಿದೇವನೇ, ದಿವ್ಯ ಪ್ರಭಾವನೆ, ಯೋಗೀಶ್ವರೇಶ್ವರನೇ, ತ್ರಿಮೂರ್ತಿ ಸ್ವರೂಪನೇ, ತ್ರಿಗುಣಾತೀತನೇ, ನಮ್ಮ ಮನದಲ್ಲಿ ಹೃದಯದಲ್ಲಿ ನೀವೇ ಇರುವಾಗ ನಿನ್ನ ಬಳಿಯಲ್ಲಿ ನಮಗೆ ಸಂದೇಹಗಳೇನು? ಆದರೂ ನಿಮ್ಮ ವಾಗಾಮೃತವನ್ನು ಸವಿಯಲು ಮನಸ್ಸು ಬಯಸುತ್ತಿದೆ. ಸದ್ಗುರು ಮುಖತಃ ನಾವು ತಿಳಿದುಕೊಳ್ಳಬೇಕಾದುದು ಇದ್ದೇ ಇರುತ್ತದೆ. ನನ್ನೊಂದಿಗೆ ಬಂದಿರುವವರೆಲ್ಲರೂ ಶ್ರೀ ದತ್ತ ಭಕ್ತರು, ಸಾಧಕರು. ನಿರಂತರವಾಗಿ ಧ್ಯಾನದ ಮೂಲಕ ಸದ್ಗುರುವಿನ ಅನುಗ್ರಹವನ್ನು ಪಡೆಯ ಬಯಸುವವರು. ಸದ್ಗುರುವಿನ ಲಕ್ಷಣಗಳನ್ನು, ಸಚ್ಚಿಷ್ಯನ ಲಕ್ಷಣಗಳನ್ನು ತಮ್ಮಿಂದ ಆಲಿಸಿದರೆ ನಮ್ಮ ಸಾಧನೆಯು ಗಟ್ಟಿಯಾಗಿ ನಮ್ಮ ಜನ್ಮವು ಸಾರ್ಥಕಗೊಳ್ಳುವುದೆಂದು ಬಯಸುತ್ತಿದ್ದೇವೆ. ಸ್ವಾಮಿ, ನಮ್ಮ ಮೇಲೆ ದಯವಿಟ್ಟು ಅನುಗ್ರಹಿಸಿರಿ ಎಂದು ವಿನಯಪೂರ್ವಕವಾಗಿ ಬಿನ್ನವಿಸಲು ಆತನ ಕೋರಿಕೆಯು ಧರ್ಮಸಮ್ಮತವಾಗಿದೆ ಎಂದು ಶ್ರೀಪಾದರು ಪ್ರಸನ್ನರಾದರು. ಶ್ರೀಪಾದರು ಪ್ರಸನ್ನವದನರಾಗಿ ಎಲ್ಲರನ್ನೂ ಕರುಣಾಪೂರಿತ ದೃಷ್ಟಿಯಿಂದ ನೋಡುತ್ತಾ, ಭಕ್ತರೇ, ಸಾಧುಪುರುಷರೇ, ಈತನು ಕೇಳಿದ ಪ್ರಶ್ನೆಯು ಅತ್ಯಂತ ವಿಶಿಷ್ಟವಾಗಿದೆ. ಸದ್ಗುರುವಿನ ಲಕ್ಷಣಗಳು, ಸಚ್ಚಿಷ್ಯನ ಲಕ್ಷಣಗಳನ್ನು ಮೊಟ್ಟಮೊದಲು ಪರಮೇಶ್ವರನು,
ಪಾರ್ವತೀದೇವಿಗೆ ವಿವರಿಸಿದ್ದಾನೆ. ಅದೇ ಗುರುಗೀತೆ. ನಂತರ ಅನೇಕ ಮಂದಿ ಅನೇಕ ವಿಧಗಳಾಗಿ ಅದರ ಪ್ರಭಾವವನ್ನು ತಿಳಿಯಪಡಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ತನ್ನ ಸ್ನೇಹಿತ ಮತ್ತು ಭಕ್ತನಾದ ಉದ್ಧವನಿಗೆ ಮಾಡಿದ ಗೀತಬೋಧೆಯಲ್ಲಿ ಇದನ್ನು ಮತ್ತಷ್ಟು ವಿವರವಾಗಿ ವಿಪುಲವಾಗಿ ವರ್ಣಿಸಿ ಬೋಧಿಸಿದ್ದಾನೆ. ಎಲ್ಲರೂ ಶ್ರದ್ಧೆಯಿಂದ ಆಲಿಸಿರಿ. ಮೊದಲು ನಿಮಗೆ ಸದ್ಗುರುವಿನ ತತ್ವವು ಅರಿವಾಗುವಂತೆ ವಿವರಿಸುತ್ತೇನೆ. ಶಂಕರ ಭಗವತ್ಪಾದರು ಹೀಗೆ ಹೇಳಿದ್ದಾರೆ: ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂರ್ಖವಾದ ಮನಸ್ಸೇ, ಹುಟ್ಟುವುದು ಸಾಯುವುದು ಮತ್ತೆ ಮತ್ತೆ ಆಗುತ್ತಲೇ ಇರುತ್ತದೆ. ಹುಟ್ಟಿದ ಪ್ರತಿ ಜೀವಿಯು ಸಾಯಲೇಬೇಕು, ಮತ್ತೆ ತಾಯಿಯ ಗರ್ಭವನ್ನು ಪ್ರವೇಶಿಸಿ ಹುಟ್ಟಲೇಬೇಕು. ಇದು ಸಕಲ ಜೀವರಾಶಿಗಳಿಗೆ ಅನ್ವಯಿಸುತ್ತದೆ. ಆದರೆ ಎಲ್ಲ ಜೀವರಾಶಿಗಳಲ್ಲಿಯೂ ಉತ್ತಮವಾದ ಮಾನವ ಜನ್ಮವೆತ್ತಿದವನು ಈ ವಿಷಯವನ್ನು ಅರಿತುಕೊಂಡು ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಅದು ಹೇಗೆಂದರೆ ಜನನ ಮರಣ ಸಂಸಾರ ಚಕ್ರದಿಂದ ತಪ್ಪಿಸಿಕೊಳ್ಳುವುದೇ. ಆದರೆ ಮರಣವನ್ನು ಹೊಂದದಿರುವುದು, ಅಮೃತತ್ವವನ್ನು ಸಾಧಿಸಿಕೊಳ್ಳುವುದು, ಜೀವಿತಾವಧಿಯಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಅಪಾರ ಸಹನೆಯಿಂದ ಸಹಿಸಿಕೊಳ್ಳುವುದು. ಅದು ಹೇಗೆಂದರೆ ತನಗುಂಟಾಗುವ ಕಷ್ಟ ನಷ್ಟಗಳಿಗೆ ತನ್ನ ಪೂರ್ವ ಕರ್ಮಫಲಗಳೇ ಕಾರಣವೆಂದು ಗ್ರಹಿಸಿದರೆ ಸಹನಾಶಕ್ತಿಯುಂಟಾಗುವುದು. ಹಾಗಲ್ಲದೆ ತನ್ನ ಕಷ್ಟ ನಷ್ಟಗಳಿಗೆ ಇತರರೇ ಕಾರಕರೆಂದು ನಿಂದಿಸುವವರು ಮತ್ತಷ್ಟು ಪಾಪ ಪೀಡಿತರಾಗಿ ಜನನ ಮರಣ ಚಕ್ರದಲ್ಲಿ ತಿರುಗುತ್ತಲೇ ಇರುವರು. ಇದಕ್ಕೆ ಕೊನೆಯಿಲ್ಲ. ಆದುದರಿಂದ ಮಾನವನು ವಿವೇಕದಿಂದ, ಜ್ಞಾನದಿಂದ ತನ್ನ ಅಜ್ಞಾನವನ್ನು ದೂರ ಮಾಡಿಕೊಳ್ಳಬೇಕು. ತನ್ನ ಲಕ್ಷ್ಯವು ಮೋಕ್ಷದ ಕಡೆಗೆ ಮರಳಬೇಕಾದರೆ ಸದ್ಗುರುವನ್ನು ಆಶ್ರಯಿಸಬೇಕು. ತನ್ನ ಕ್ಷೇಮವನ್ನು ಕೋರಿಕೊಳ್ಳುವವನು ಪರರನ್ನು ಹಿಂಸಿಸಬಾರದು. ದ್ರೋಹ ಚಿಂತನೆ ಇರುವವನಿಗೆ ಶಾಂತಿಯು ಲಭಿಸುವುದಿಲ್ಲ. ನಿರಂತರವಾಗಿಯೂ ಭಯದಿಂದಲೂ ಅಶಾಂತಿಯಿಂದಲೂ ಇನ್ನೂ ಹಿಂಸಾ ಮಾರ್ಗದಲ್ಲಿಯೇ ಮುಂದುವರಿಯುತ್ತಿರುತ್ತಾನೆ. ವಿವೇಕವಂತನಾದ ಮಾನವನು ಉದ್ರೇಕವನ್ನು ಉಪಶಮಿಸಿಕೊಂಡು ದಿನ ಸತ್ಪಾತ್ರನಾಗುತ್ತಾನೆ. ಸದ್ಗುರುವಿನ ಅನುಗ್ರಹದೊಂದಿಗೆ ಬುದ್ಧಿ ಬಲದಿಂದಲೂ ಉಪಾಯದಿಂದಲೂ ಕರ್ಮಬಂಧಗಳಿಂದಲೂ ಹೊರಬರಬೇಕು. ಮುಕ್ತಿ ಎನ್ನುವುದು ಒಬ್ಬರು ಕೊಡುವ ವಸ್ತುವಲ್ಲ. ಸ್ವಪ್ರಯತ್ನದಿಂದ ಸಾಧನೆಯನ್ನು ಮಾಡಿ ಸಾಧಿಸುವಂತಹುದು. ಸದ್ಗುರು ಬೋಧೆಯನ್ನು ಆಲಿಸದಿದ್ದರೆ ಕರ್ಮತತ್ವವು ತಿಳಿಯುವುದಿಲ್ಲ. ನಿಷ್ಕಾಮ ಕರ್ಮವನ್ನು ಹೇಗೆ ಆಚರಿಸಬೇಕೋ ಸದ್ಗುರು ಸನ್ನಿಧಿಯಲ್ಲಿಯೇ ಕಲಿಯಬೇಕು. ಆ ಮಾರ್ಗದರ್ಶಕನೂ ಸದ್ಗುರುವೇ. ಆ ಗುರುದೇವನನ್ನು ಹೀಗೆ ಸಂಭಾವಿಸಬೇಕು: ಗುರುರ್ದೇವೋ ಪರೋ ಧರ್ಮೋ ಗುರುರೇವ ಪರಾಗತಿ ಯಸ್ಯ ದೇವೋ ಪರಾ ಭಕ್ತಿ ಯಥಾ ದೇವೋ ತಥಾ ಗುರು ಗುರು ಸಬ್ರಹ್ಮವಿತ್ಪರಂ ಪ್ರೇಯದಿತಿ ವೇದಾನುಶಾಸನಂ. ಗುರುವೇ ಶ್ರೇಷ್ಠವಾದ ಧರ್ಮವು, ಗುರುವೇ ಶ್ರೇಷ್ಠವಾದ ಮೋಕ್ಷ ಸ್ಥಾನವು. ಯಾರಿಗೆ ದೈವದಲ್ಲಿ ಹೆಚ್ಚಿನ ಭಕ್ತಿ ಇರುವುದೋ ಹಾಗೆಯೇ ಅಧಿಕವಾದ ಭಕ್ತಿ ಶ್ರದ್ಧೆಗಳು ಗುರುವಿನಲ್ಲಿರಬೇಕು. ಹೀಗೆ ಗುರುವೇ ದೈವವೆಂದು ಭಾವಿಸುವ ಶಿಷ್ಯನು ಬ್ರಹ್ಮದ ನಿರಂತರ ಭಾವನೆಯಿಂದ ತಾನೇ ಬ್ರಹ್ಮನಾಗುತ್ತಿದ್ದಾನೆ. ಇದು ವೇದಾನುಶಾಸನವು, ಅಂದರೆ ಇದು ವೇದಗಳ ಆಜ್ಞೆ. ಸದ್ಗುರುವನ್ನಾಶ್ರಯಿಸಿದವನಿಗೆ 100 ಕೋಟಿ ಕಲ್ಪಗಳಾದರೂ ಸ್ವರೂಪ ಜ್ಞಾನ ಉಂಟಾಗುವುದಿಲ್ಲ. ಗುರೂಪದೇಶವನ್ನು ಹೊಂದಿ ಗುರು ಬೋಧನೆಯನ್ನು ಮನದಟ್ಟು ಮಾಡಿಕೊಂಡು ಗುರುವನ್ನು ಸೇವಿಸುವವನಿಗೆ ಗುರುಕಟಾಕ್ಷದ ಅಣುಮಾತ್ರದಿಂದ ಅತಿ ಶೀಘ್ರದಲ್ಲಿಯೇ ತತ್ವಜ್ಞಾನ ಅಂದರೆ ಪರಬ್ರಹ್ಮಜ್ಞಾನ ಉಂಟಾಗುವುದೆಂದು
ಉಪನಿಷತ್ ಪ್ರಮಾಣದಿಂದ ತಿಳಿದು ಬರುತ್ತದೆ. ಆದುದರಿಂದ ವಿಧಿಪೂರ್ವಕವಾಗಿ ಜಾಗ್ರತೆಯಿಂದ ಸದ್ಗುರುವಿನ ಸೇವೆಯನ್ನು ಮಾಡಬೇಕು. ಗುರು ಭಕ್ತಿ ನಿರತನಾದವನಿಗೆ ಜೀವಿತ ಲಕ್ಷ್ಯವಾದ ಮೋಕ್ಷವು ಕರತಲಾಮಲಕವು. ಭಕ್ತರೇ, ಸದ್ಗುರುವಿನ ಅವಶ್ಯಕತೆಯು ಪುರಾಣಗಳಲ್ಲಿ ಹೇಳಲ್ಪಟ್ಟ ಪ್ರಕಾರ ಹೇಳುವೆನು ಕೇಳಿರಿ. ವೇದವ್ಯಾಸನ ಮಗನು ಶ್ರೀ ಶುಕನು ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಮಾತೃಗರ್ಭದಲ್ಲಿಯೇ ಜ್ಞಾನವನ್ನು ಹೊಂದಿ ವಿಷ್ಣು ಮಾಯೆಗೆ ಒಳಪಡಬಾರದೆಂದು ನಿರ್ಣಯಿಸಿಕೊಂಡನು. ತಾಯಿಯ ಗರ್ಭದಿಂದ ಹೊರಗೆ ಬಂದರೆ ಮಾಯೆಯು ಬಂಧಿಸುವುದರಿಂದ ಹೊರಬರದೆ ಹಾಗೆಯೇ ಇದ್ದನು. ಆದರೆ ದೈವ ಸಂಕಲ್ಪವು ಯಾವಾಗಲೂ ಮಾನವ ಸಂಕಲ್ಪಕ್ಕಿಂತ ಮಹತ್ತರವಾಗಿರುತ್ತದೆ. ಆದುದರಿಂದ ಒಂದು ಕ್ಷಣವು ವಿಷ್ಣು ಮಾಯಾ ವಿಲಾಸಕ್ಕೆ ಒಳಪಟ್ಟು ನಾನು ಮಾಯೆಯಿಂದ ತಪ್ಪಿಸಿಕೊಂಡಿರುವೆ ಎಂದುಕೊಂಡನು. ನಾನು ಎಂಬ ಭಾವವೇ ಮಾಯೆಯಾದುದರಿಂದ ಕೂಡಲೇ ಹೊರಬಂದನು. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ದಿಗಂಬರನಾಗಿ ಕಾಡಿನೊಳಗೆ ಹೋಗಿ ತಪಸ್ಸು ಮಾಡಿಕೊಳ್ಳುತ್ತೇನೆಂದು ತನ್ನ ತಂದೆಗೆ ಹೇಳಿ ಹೊರಟು ಹೋದನು. ಪುಣ್ಯ ಪುರುಷನಾದುದರಿಂದ ಧ್ಯಾನಮಗ್ನನಾದನು. ಹಾಗೆ ಧ್ಯಾನದಲ್ಲಿರುವಾಗಲೇ ವಿಷ್ಣು ಮೂರ್ತಿಯನ್ನು ದರ್ಶಿಸಬೇಕು, ವೈಕುಂಠಕ್ಕೆ ಹೋಗಬೇಕು ಎಂಬ ಭಾವನೆಗಳು ತೀವ್ರವಾದವು. ಹುಟ್ಟಿನಿಂದಲೇ ಶುಕನಿಗೆ 14 ಕಲೆಗಳ ಜ್ಞಾನವು ಸಂಪ್ರಾಪ್ತಿಸಿತ್ತು. ಅಂತಹ ಶಕ್ತಿವಂತನಾದುದರಿಂದ ಸ್ಮರಿಸಿದೊಡನೆಯೇ ವೈಕುಂಠ ದ್ವಾರದ ಬಳಿಯಲ್ಲಿ ನಿಂತನು. ದ್ವಾರಪಾಲಕರು ಶ್ರೀ ಮಹಾವಿಷ್ಣುವಿಗೆ ತಮ್ಮ ಆಗಮನವನ್ನು ತಿಳಿಸಿ ಅನುಮತಿಯುಂಟಾದರೆ ನಂತರ ಒಳಗೆ ಬಿಡುತ್ತೇವೆ ಎಂದು ಅಲ್ಲಿಯೇ ನಿಲ್ಲಿಸಿ ಒಳಗೆ ಹೋಗಿ ಶ್ರೀ ಶುಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ ಎಂದು ಹೇಳಿದರು. ಶ್ರೀಯವರ ಆಜ್ಞೆಯಾಗಲಿಲ್ಲ. ಅವರು ಬಂದು, ಸ್ವಾಮಿ, ತಾವು ಸದ್ಗುರುವನ್ನು ಆಶ್ರಯಿಸಿ ಸೇವೆಯನ್ನು ಮಾಡಿ ಗುರುಪದೇಶವನ್ನು ಹೊಂದದ ಕಾರಣದಿಂದ ತಮಗೆ ವೈಕುಂಠ ಪ್ರವೇಶವು ಲಭಿಸುವುದಿಲ್ಲವೆಂದು ಶ್ರೀಯವರು ತಿಳಿಸಿದರೆಂದು ಹೇಳಿದರು. ಶ್ರೀ ಶುಕನು ಮೆಲ್ಲಗೆ ತನ್ನ ತಂದೆಯ ಬಳಿಗೆ ಹೋಗಿ ತನ್ನ ಪರಿಸ್ಥಿತಿಯನ್ನು ಹೇಳಿ, ತಂದೆಯೇ, ನೀವಿಷ್ಟು ಮಹಿಮರಾದರೂ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ನನಗೆ ಗುರುವಿಲ್ಲವೆಂಬ ಕಾರಣದಿಂದ ವೈಕುಂಠ ಪ್ರವೇಶಕ್ಕೆ ಅರ್ಹತೆಯಿಲ್ಲವೆಂಬ ವಿಷಯವು ಸತ್ಯವೇ? ಈ ವಿಷಯದಲ್ಲಿ ನನಗೆ ನ್ಯಾಯವನ್ನು ಹೇಳಿರಿ ಎಂದು ಕೋರಿದನು. ಆಗ ಆ ತಂದೆಯು, ಕುಮಾರನೇ, ಪ್ರತಿಯೊಬ್ಬ ಸತ್ಪ್ರಜೆಯು ಸದ್ಗುರುವನ್ನು ಆಶ್ರಯಿಸಿ ಸೇವೆಯನ್ನು ಮಾಡಿ ತತ್ವಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಹೊಂದಬೇಕು. ನಿನಗೆ ಜ್ಞಾನವು ಪರಿಪೂರ್ಣವಾಗಿ ಇಲ್ಲ. 14 ಕಲೆಗಳೊಂದಿಗೆ ಹುಟ್ಟಿರುವೆ. ಉಳಿದ 2 ಕಲೆಗಳನ್ನು ಸದ್ಗುರುವಿನ ಸೇವೆಯನ್ನು ಮಾಡಿ ಪಡೆದುಕೋ ಮಗು. ಆಗ ನಿನ್ನ ಬಯಕೆಯು ಈಡೇರುವುದು ಎಂದು ತಿಳಿಸಿದನು. ಶ್ರೀ ಶುಕನು ಅಶಾಂತ ಮನಸ್ಕನಾಗಿ ನನಗೆ ಸದ್ಗುರುವು ಎಲ್ಲಿ ಲಭಿಸುವನು ಎಂದು ಪ್ರಶ್ನಿಸಿದನು. ತಂದೆಯು, ಮಗು, ತತ್ವದರ್ಶಿಯೂ ಬ್ರಹ್ಮಜ್ಞಾನಿಯೂ ಆದ ಜನಕ ಮಹಾರಾಜನು ಮಿಥಿಲಾ ನಗರವನ್ನು ಆಳುತ್ತಿದ್ದಾನೆ. ವಿನಯ ಸದ್ಗುಣ ಸಂಪನ್ನನಾಗಿ ಆತನನ್ನಾಶ್ರಯಿಸಿ ಬ್ರಹ್ಮಜ್ಞಾನ ಪ್ರಪೂರ್ಣನಾಗಿ ತಿರುಗಿ ಬಾ ಎಂದು ಆಶೀರ್ವದಿಸಿದನು. ಶುಕನು, ತಂದೆಯೇ, ಇದೇನು ವೈಪರೀತ್ಯ? ಒಬ್ಬ ಬ್ರಾಹ್ಮಣನು ಕ್ಷತ್ರಿಯನನ್ನು ಗುರುವಾಗಿ ಒಪ್ಪಿಕೊಳ್ಳುವುದು ಶ್ರೇಯಸ್ಕರವೇ? ಅವರು ನನಗೆ ತಕ್ಕ ಗುರುಗಳೆಂದು ತಾವು ನಿರ್ಣಯಿಸಿರುವುದು ವಿಚಿತ್ರವಾಗಿಯೂ ನಂಬದ ಹಾಗೆಯೂ ಇರುವುದೇ ಎಂದು ಕೇಳಿದನು. ತಂದೆಯು, ಕುಮಾರನೇ, ನಿನ್ನ ಹಿತವನ್ನು ಬಯಸಿಯೇ ಈ ಸೂಚನೆಯನ್ನು ಕೊಟ್ಟಿರುವೆನು. ನೀನು ಆತನನ್ನು ಆಶ್ರಯಿಸಿ ಬ್ರಹ್ಮಜ್ಞಾನವನ್ನು ಪಡೆದುಕೋ. ಆತನೇ ನಿನಗೆ ತಕ್ಕ ಗುರುವು. ನನ್ನ ಮಾತಿಗೆ ತಿರುವಿಲ್ಲ. ಹೋಗು, ಆತನಿಂದಲೇ ಯಶಸ್ಸನ್ನು ಹೊಂದು ಎಂದು ತೀವ್ರವಾಗಿ ಹೇಳಿದನು. ಶುಕನು ಏನನ್ನೂ ಮಾಡಲಾಗದೆ ಕ್ಷತ್ರಿಯನು ಬ್ರಾಹ್ಮಣನಿಗೆ ಹೇಗೆ ಗುರುವಾಗಬಲ್ಲನು ಎಂಬ ಅನುಮಾನದಿಂದಲೂ ಅನಿಷ್ಟತೆಯಿಂದಲೂ
ಅಲ್ಲಿಯವರೆಗೆ ಹೋಗಿ ಮನಸ್ಸು ಅಂಗೀಕರಿಸದೆ ಹಿಂತಿರುಗಿ ಬಂದನು. ತಂದೆಯು ಮತ್ತೆ ಬುದ್ಧಿಯನ್ನು ಹೇಳಿ ಪುತ್ರನನ್ನು ಪ್ರೇರೇಪಿಸಿ ಮಿಥಿಲೆಗೆ ಕಳುಹಿಸಿದನು. ಶುಕನಿಗೆ ನಂಬಿಕೆಯಿಲ್ಲದಿರುವುದರಿಂದ ಆ ರಾಜನ ಬಗ್ಗೆ ಕೆಲವು ವಿಚಾರಣೆಗಳನ್ನು ಮಾಡಿ ಭೋಗ ಲಾಲಸನು, ಇಂದ್ರಿಯ ಲೋಲನು ಎಂದು ತಿಳಿದುಕೊಂಡು ನಾನು ಸರ್ವಸಂಗ ಪರಿತ್ಯಾಗಿಯು, ನನಗೆ ಗುರುವಾಗುವ ಲಕ್ಷಣಗಳು ಆತನಲ್ಲೇನಿವೆ ಎಂದು ತನ್ನೊಳಗೆ ತಾನು ವಿಮರ್ಶಿಸಿಕೊಂಡು ಮತ್ತೆ ಬಂದು ತಂದೆಗೆ ಕಾಣಿಸಿದನು. ತಂದೆಯು, ನಿನಗಿದು ತಪ್ಪುವುದಿಲ್ಲ, ನೀನು ಆತನಿಗೇ ಶರಣಾಗು ಎನ್ನಲು ಮಿಥಿಲೆಗೆ ಹೋದನು. ರಾಜನು ಬೇಟೆಗೆ ಹೋಗಿರುವನೆಂದು ತಿಳಿದು ಹಿಂಸಾ ಮಾರ್ಗದಲ್ಲಿರುವವನು ನನಗೆ ಹೇಗೆ ಗುರುವಾಗುವನೆಂದುಕೊಂಡು ತಿರುಗಿ ಬಂದನು. ಮತ್ತೊಂದು ಸಲ ರಾಜನು ನೃತ್ಯ ವಿನೋದಗಳಲ್ಲಿ ಆಸಕ್ತನಾಗಿದ್ದುದರಿಂದ ಈತನು ತನಗೆ ಸರಿಯಾದ ಗುರುವಲ್ಲವೆಂದುಕೊಂಡು ತಿರುಗಿ ಬಂದನು. ಮತ್ತೊಂದು ಸಲ ಒಬ್ಬ ವ್ಯಕ್ತಿಯು ತನ್ನ ನ್ಯಾಯ ವಿಚಾರಣೆಯಲ್ಲಿ ಆ ರಾಜನ ಅನ್ಯಾಯ ಪಕ್ಷದೆಡೆಗೆ ತೀರ್ಪನ್ನು ಕೊಟ್ಟನೆಂದು ದೂಷಿಸುವುದನ್ನು ಕೇಳಿ ಹಿಂತಿರುಗಿದನು. ಹೀಗೆ 12 ಬಾರಿ ಜನಕ ಮಹಾರಾಜನನ್ನು ದರ್ಶಿಸದೆಯೇ ತಿರುಗಿ ಹೋದನು. 13ನೆಯ ಬಾರಿ ಮತ್ತೆ ತಂದೆಯು, ಬೇರೆ ಗತ್ಯಂತರವಿಲ್ಲ, ನೀನಲ್ಲಿಗೇ ಹೋಗಬೇಕು ಎಂದು ನಿರ್ಬಂಧಿಸಲಾಗಿ ಮತ್ತೆ ಹೋಗುವುದಕ್ಕೆ ಸಿದ್ಧನಾದನು. ಶ್ರೀ ಮಹಾವಿಷ್ಣುವಿನ ಸಂದರ್ಶನಾಭಿಲಾಷೆಯು ತೀವ್ರವಾಗಿದುದರಿಂದ ಮನಸ್ಸನ್ನು ಬದಲಿಸಿಕೊಂಡು ಹೊರಟನು. ದಾರಿಯಲ್ಲಿ ಒಂದು ಸಣ್ಣ ನದಿಯಲ್ಲಿ ನೀರು ವೇಗವಾಗಿ ಹರಿಯುತ್ತಿತ್ತು. ಅಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ನಾರದರು ಶುಕನಿಗೆ ಪ್ರಬೋಧೆಯನ್ನು ಮಾಡಲಿಚ್ಛಿಸಿ ಒಂದು ತಟ್ಟೆಯಲ್ಲಿ ಮಣ್ಣನ್ನು ತಂದು ನೀರಿಗೆ ಅಡ್ಡಲಾಗಿ ಹಾಕುತ್ತಿರಲು ಅದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿತ್ತು. ಕೆಲ ಸಮಯ ಅದನ್ನು ಗಮನಿಸಿ, ಓ ತಾತ, ಈ ರೀತಿಯಾಗಿ ನೀರಿಗೆ ಕಟ್ಟೆಯನ್ನು ಕಟ್ಟಿ ಆಚೆಯ ದಡಕ್ಕೆ ಸೇರಬೇಕೆಂದುಕೊಂಡರೆ ಈ ಜನ್ಮವೆಲ್ಲವೂ ಸಾಲದು. ಮೊದಲು ಕೆಲವು ಕಲ್ಲು ಬಂಡೆಗಳನ್ನು ಕಟ್ಟಿಗೆಗಳನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಿದರೆ ಕಟ್ಟೆಯು ನಿಲ್ಲುವುದು ಎಂದು ಸಲಹೆಯನ್ನು ಕೊಟ್ಟನು. ವೇದವ್ಯಾಸನ ಪ್ರಾರ್ಥನೆಯಿಂದಲೂ ಮಹಾವಿಷ್ಣುವಿನ ಪ್ರೇರಣೆಯಿಂದಲೂ ಶುಕನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡುವ ಸಂಕಲ್ಪದಿಂದ ನಾರದರು ಹೀಗೆ ಹೇಳಿದರು: ಮಗು, ನಾನು ಈ ಕೆಲಸಕ್ಕೆ 1 ದಿನ ಮಾತ್ರ ವ್ಯರ್ಥಪಡಿಸಿರುವೆ. ನನ್ನ ಮಿತ್ರನಾದ ವೇದವ್ಯಾಸನ ಮಗನಾದ ಶುಕನೆಂಬುವವನು ಈಗ್ಗೆ 12 ಬಾರಿ ಪ್ರಯತ್ನಿಸಿ ಸದ್ಗುರು ಸಮಾಗಮವನ್ನು ಹೊಂದಲಾರದೆ ವಿಫಲನಾದುದರಿಂದ ಜನ್ಮತಃ ಪ್ರಾಪ್ತಿಸಿದ 12 ಕಲೆಗಳ ಜ್ಞಾನ ಸಂಪತ್ತನ್ನೂ ಕಳೆದುಕೊಂಡನು. 2 ಕಲೆಗಳೇ ಉಳಿದಿವೆ. ಇನ್ನೇನು ಪ್ರಯತ್ನಿಸಿ ಫಲವನ್ನು ಹೊಂದಬಲ್ಲನು? ಅವನಿಗಿಂತ ನಾನು ಬುದ್ಧಿಹೀನನಲ್ಲವೆಂದು ಸಂತೋಷಪಡುತ್ತಿದ್ದೇನೆ ಎಂದು ಉತ್ತರಿಸಿದನು. ಅದನ್ನು ಕೇಳಿದೊಡನೆಯೇ ಶುಕನು ಮೂರ್ಛೆ ಹೋದವನಂತೆ ಕೆಳಗೆ ಬಿದ್ದನು. ನಂತರ ಎಚ್ಚರವಾಗಿ ನೋಡಿದಾಗ ಅಲ್ಲಿ ನದಿಯೂ ಇಲ್ಲ, ವೃದ್ಧ ಬ್ರಾಹ್ಮಣನೂ ಇಲ್ಲ. ಆ ಬ್ರಾಹ್ಮಣನ ಮಾತುಗಳು ಮಾತ್ರ ಕಿವಿಯಲ್ಲಿ ಗುಯಿಂಗುಟ್ಟುತ್ತಿತ್ತು. ತನ್ನ ಬುದ್ಧಿಹೀನತೆಗೆ ಪಶ್ಚಾತ್ತಾಪಪಟ್ಟನು, ನಾಚಿಕೆಪಟ್ಟನು. ಈ ಬಾರಿ ಹೇಗಾದರೂ ಜನಕ ಮಹಾರಾಜನಿಗೆ ಶರಣಾಗಿ ಗುರುವಾಗಿ ಸ್ವೀಕರಿಸಬೇಕು ಎಂಬ ದೃಢ ನಿಶ್ಚಯವನ್ನು ಮಾಡಿಕೊಂಡನು. ಪರಮಾರ್ಥ ಜ್ಞಾನ ಸಂಪಾದನೆಗೆ ಹೃತ್ಪೂರ್ವಕವಾಗಿ ಪ್ರಯತ್ನಿಸುವವರೆಗೆ ಮಹಾತ್ಮರ ಸಹಾಯವು ಅದೃಶ್ಯವಾಗಿ ಹೀಗೆಯೇ ಲಭಿಸುತ್ತದೆ. ಶುಕನು ಮಿಥಿಲಾ ನಗರವನ್ನು ಸೇರಿ ರಾಜ ಭಟ್ಟರನ್ನು ಕಂಡು ವೇದವ್ಯಾಸರ ಪುತ್ರನಾದ ಶುಕನು ಬಂದಿದ್ದಾನೆಂದು ಮಹಾರಾಜರಿಗೆ ತಿಳಿಸಿರಿ. ರಾಜಾಜ್ಞೆಯಾಗುವವರೆಗೆ ಕಾಯುತ್ತಿರುತ್ತೇನೆಂದು ಹೇಳಿರಿ ಎಂದನು. ತನ್ನ ತಂದೆಯ ಹೆಸರು ಹೇಳಿದೊಡನೆಯೇ ತನಗೆ ರಾಜದರ್ಶನವು ಲಭಿಸುತ್ತದೆಂದು ಭಾವಿಸಿದ್ದನು. ಆದರೆ ಊಹಿಸಲಾರದ ರೀತಿಯಲ್ಲಿ ಅಲ್ಲಿಯೇ ಕಾಯಬೇಕೆಂದು ರಾಜಾಜ್ಞೆಯಾಯಿತು. ತನ್ನ ಭಾವ ಪರಂಪರೆಗಳು
ಹಿಂತಿರುಗಿ ಹೋಗು ಎಂದು ಪ್ರಬೋಧಿಸುತ್ತಿದ್ದರು. ಆ ಬ್ರಾಹ್ಮಣನು ಹೇಳಿದ ಹಾಗೆ ಈಗ ಉಳಿದಿರುವ 2 ಕಲೆಗಳ ಜ್ಞಾನವೂ ಹೋದರೆ ತಾನು ಪೂರ್ತಿಯಾಗಿ ಅಜ್ಞಾನಿಯಾಗಿ ಬಿಡುತ್ತೇನೆಂಬ ಭಯದಿಂದ ಹಾಗೆಯೇ ನಿಂತುಕೊಂಡನು. ಕಠೋರ ದೀಕ್ಷೆಯೊಂದಿಗೆ ಈ ಬಾರಿ ಪೂರ್ಣತ್ವವನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು. ಆತನು ನಿಂತಿರುವ ಸ್ಥಳದಲ್ಲಿಯೇ ಅರಮನೆಯ ಕಸವನ್ನೆಲ್ಲ ಹಾಕುತ್ತಿದ್ದರು. ಇದನ್ನೂ ಲೆಕ್ಕಿಸದೆ ಏಕಾಗ್ರ ದೀಕ್ಷೆಯಿಂದ ತನಗೆ ಗುರುದರ್ಶನವಾಗಲೇಬೇಕೆಂದು ಛಲದಿಂದ ನಿಂತಿದ್ದನು. ಕೆಲವು ದಿನಗಳಿಗೆ ಆ ಕಸಕಡ್ಡಿಗಳಿಂದ ಮುಚ್ಚಿ ಹೋದನು. ಒಂದು ದಿನ ಮಹಾರಾಜರು ಭಟರನ್ನು ವಿಚಾರಿಸಿ ಆತನು ದೃಢ ದೀಕ್ಷೆಯಿಂದ ಹಾಗೆಯೇ ಇರುವ ವಿಷಯವನ್ನು ತಿಳಿದುಕೊಂಡರು. ಆತನನ್ನು ಶುದ್ಧಿಗೊಳಿಸಿ ಹೊಸ ವಸ್ತ್ರಗಳನ್ನು ಉಡಿಸಿ ಕರೆತರುವಂತೆ ಆಜ್ಞಾಪಿಸಿದರು. ಹಾಗೆಯೇ ಭಟರು ಶುಕನನ್ನು ಕರೆತರುವ ವೇಳೆಗೆ ಮಹಾರಾಜರು ಒಂದು ವೈಭವವಾದ ಹಾಸಿಗೆಯ ಮೇಲೆ ಮಲಗಿದ್ದು, ಒಬ್ಬಳು ಸುಂದರ ಯುವತಿಯು ಒಂದು ಕಾಲನ್ನು ಒತ್ತುತ್ತಿರಲು ಇನ್ನೊಂದು ಕಾಲು ಉರಿಯುತ್ತಿರುವ ಒಲೆಯ ಮೇಲಿರುವಂತೆ ದರ್ಶನವನ್ನು ಕೊಟ್ಟರು. ಶುಕನಿಗೆ ಆ ದೃಶ್ಯವು ಹಿಡಿಸಲಾರದೆ ಮತ್ತೆ ಹಿಂದಿರುಗಬೇಕೆಂಬ ಸಂಕಲ್ಪ ಉಂಟಾಯಿತು. ಆದರೂ ತನಗೆ 12 ಕಲೆಗಳ ಜ್ಞಾನವು ವ್ಯರ್ಥವಾದ ವಿಷಯವು ಜ್ಞಾಪಕಕ್ಕೆ ಬಂತು. ಹಾಗೆಯೇ ನಿಂತುಕೊಂಡಿದ್ದನು. ಮಹಾರಾಜರು ಶುಕನನ್ನು ಕುರಿತು, ಓ ಬ್ರಾಹ್ಮಣೋತ್ತಮನೇ, ಯಾವ ಕೋರಿಕೆಯಿಂದ ಬಂದಿರುವೆ? ನಿಸ್ಸಂಕೋಚವಾಗಿ ಹೇಳು. ನಿನ್ನ ಬಯಕೆಯನ್ನು ನೆರವೇರಿಸಬಲ್ಲೆ ಎಂದು ಅಭಯವಿತ್ತರು. ಶುಕನು ಬಾಯಿ ಬಿಡುವುದಕ್ಕೆ ಮೊದಲೇ ಒಬ್ಬ ಭಟನು ಬಂದು ನಗರವೆಲ್ಲವೂ ಅಗ್ನಿಗೆ ಆಹುತಿಯಾಗುತ್ತಿದೆ ಎಂದು ತಿಳಿಸಿದನು. ರಾಜರು ಆಗಲಿ, ದೈವ ಸಂಕಲ್ಪವು ಹೇಗಿದ್ದರೆ ಹಾಗೆಯೇ ನಡೆಯುವುದು ಎಂದನು. ಇನ್ನೂ ಸ್ವಲ್ಪ ಸಮಯದಲ್ಲಿ ಒಬ್ಬ ಭಟನು ಅರಮನೆಯೂ ಕೂಡ ಬೆಂಕಿಗೆ ಆಹುತಿಯಾಗುತ್ತಿದೆ ಎಂದನು. ಸರಿ, ದೈವ ಸಂಕಲ್ಪವು ನೆರವೇರಲಿ ಎಂದನು. ಇದನ್ನು ಕೇಳಿದ ಶುಕನು ಕೂಡಲೇ ಹಿಂತಿರುಗಲು ಹೊರಟನು. ಮಹಾರಾಜರು ಆತನ ಕೈಯನ್ನು ಹಿಡಿದುಕೊಂಡು ನಿಲ್ಲಿಸಿ, ಎಲ್ಲಿಗೆ ಹೋಗುವೆ ಎಂದರು. ಮಹಾರಾಜರೇ, ಪ್ರಜೆಗಳನ್ನು ರಕ್ಷಿಸಬೇಕಾದವರು ನೀವು. ಹೀಗೆ ನಿಮ್ಮ ಭೋಗವು ನಿಮಗಿದ್ದರೆ ಸಾಕೆಂದು ಅವರಿಗೆ ಯಾವ ಸಹಾಯವನ್ನೂ ಮಾಡಲಿಲ್ಲ. ಮತ್ತೆ ನಾನು ಸಹ ಸತ್ತು ಹೋಗುತ್ತಿದ್ದರೂ ನೀವು ಹೀಗೆಯೇ ಹೋಗಲಿ ಎನ್ನುವಿರೆಂದು ಮೊದಲೇ ತಪ್ಪಿಸಿಕೊಳ್ಳುತ್ತಿದ್ದೇನೆ ಎಂದನು. ಎಲೈ ಶುಕನೇ, ನನ್ನ ನಗರವು, ನನ್ನ ಪ್ರಜೆಗಳು, ಅರಮನೆಯು ಸುಟ್ಟು ಹೋಗುತ್ತಿದ್ದರೂ ನಾನು ಧೈರ್ಯದಿಂದಿದ್ದೇನೆ. ನಿನಗೆ ಆಸ್ತಿಯೇನೂ ಇಲ್ಲ, ನಿನ್ನ ಪ್ರಾಣವು ಹೋಗುತ್ತದೆ ಎಂದು ಭಯಪಡುತ್ತಿರುವೆ. ನೀನು ತ್ಯಾಗಿಯೋ ನಾನು ತ್ಯಾಗಿಯೋ ಎಂದು ಪ್ರಶ್ನಿಸಿದಾಗ ಶುಕನು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡನು. ಭಟರನ್ನು ಕರೆದು, ಈ ಬ್ರಾಹ್ಮಣನು ನಮಗೆ ಅತಿಥಿಯಾಗಿ ಬಂದಿರುವನು. ಆದುದರಿಂದ ನಮ್ಮ ಊರಿನಲ್ಲಿ ಒಳ್ಳೆಯ ಹಬ್ಬವನ್ನು ಏರ್ಪಾಟು ಮಾಡಿರೆಂದು ಆಜ್ಞಾಪಿಸಿದನು. ಆ ನಗರಕ್ಕೆ ಯಾವ ಬೆಂಕಿಯ ಅನಾಹುತವೂ ಸಂಭವಿಸಿಲ್ಲವೆಂದು ಶುಕನಿಗೆ ಆಗ ಅರ್ಥವಾಯಿತು. ಮಹಾರಾಜರು ದಂಡನಾಯಕನನ್ನು ಕರೆದು ಶುಕನ ಕೈಯಿಗೆ ಒಂದು ತುಂಬಿದ ಹಾಲಿನ ಪಾತ್ರೆಯನ್ನು ಕೊಟ್ಟು ಅದರಿಂದ ಒಂದು ತೊಟ್ಟು ಹಾಲು ಕೆಳಗೆ ಬಿದ್ದರೂ ತಕ್ಷಣವೇ ಆತನ ಶಿರವನ್ನು ಖಂಡಿಸಬೇಕೆಂದು ಆಜ್ಞಾಪಿಸಿದರು. ಶುಕನಿಗೆ ಹೀಗೆ ಹೇಳಿದರೆ, ಈ ಹಾಲು ಪಾತ್ರೆಯನ್ನು ತೆಗೆದುಕೊಂಡು ನೀನು ನಗರದಲ್ಲಿ ನಿನಗಾಗಿ ಮಾಡುವ ಹಬ್ಬವನ್ನು ನೋಡಿಕೊಂಡು ಬಾ ಎಂದು ಕಳುಹಿಸಿದರು. ಶುಕನು ನಗರವನ್ನೆಲ್ಲ ತಿರುಗಿ ಬಂದ ಬಳಿಕ ಮಹಾರಾಜರು, ಎಲೈ ಬ್ರಾಹ್ಮಣೋತ್ತಮನೇ, ನೀನೆಂದರೆ ನಮಗೆ ತುಂಬ ಗೌರವವು. ಅದಕ್ಕಾಗಿಯೇ ಈ ಹಬ್ಬವನ್ನು ಏರ್ಪಾಟು ಮಾಡಿದೆವು. ಚೆನ್ನಾಗಿ ನಡೆಯಿತೆ? ಲೋಪವೇನೂ ಇಲ್ಲವಲ್ಲವೇ? ನಿನಗೆ ಸಂತೋಷವಾಯಿತೇ ಎಂದು ಪ್ರಶ್ನಿಸಿದರು. ಆಗ ಶುಕನು, ಮಹಾರಾಜರೇ, ನಿಮ್ಮ ಹಬ್ಬವು ಹೇಗಿತ್ತೋ ಏನೋ, ನನ್ನ ಕೈಯಲ್ಲಿನ ಪಾತ್ರೆಯಿಂದ
ಒಂದು ತೊಟ್ಟು ಹಾಲು ಕೆಳಗೆ ಬೀಳದೆ ನನ್ನ ತಲೆಯು ಹಾರಿ ಹೋಗದೆ ಕಾಪಾಡಿಕೊಳ್ಳುವುದರಲ್ಲಿಯೇ ನನ್ನ ಮನಸ್ಸು ಸ್ಥಿರವಾಗಿತ್ತು. ಆ ಹಬ್ಬವನ್ನು ನಾನು ನೋಡಲೇ ಇಲ್ಲ ಎಂದು ಹೇಳಿದನು. ಆಗ ಮಹಾರಾಜರು, ಓ ಪುಣ್ಯ ಪುರುಷನೇ, ಇಷ್ಟು ವಿಚಿತ್ರಗಳು ನಿನ್ನ ಏಕಾಗ್ರತೆಯನ್ನು ಬಿಡಿಸಲಾರದೆ ಹೋದವಲ್ಲವೇ? ಹಾಗೆಯೇ ನಾನೆಷ್ಟು ಭೋಗಗಳ ಮಧ್ಯೆ ಇದ್ದರೂ ಇವುಗಳಲ್ಲಿ ವಿರಾಗಿಯಾಗಿರುವೆನೆಂದು ನೀನೇಕೆ ಅಂಗೀಕರಿಸುವುದಿಲ್ಲ ಎಂದು ಪ್ರಶ್ನಿಸಿದನು. ಮೃತ್ಯುವು ಯಾವಾಗಲೂ ಕಾದುಕೊಂಡಿರುತ್ತದೆ. ಮೃತ್ಯುವನ್ನು ಜಯಿಸಿದರೆ ಅಮೃತತ್ವವು ಲಭಿಸುತ್ತದೆ. ಅಹಂಕಾರವೇ ಮೃತ್ಯುವು. ಅದನ್ನು ಬಿಟ್ಟರೆ ಯಾವುದನ್ನು ಮೃತ್ಯುವು ತಿನ್ನಬಲ್ಲದು? ಇರುವುದೆಲ್ಲವೂ ಅಮೃತತ್ವವೇ. ಅಮೃತ ಪುತ್ರನಾದ ಮಾನವನು ಅಹಂಕಾರದಿಂದ ಮೃತನಾಗುತ್ತಿದ್ದಾನೆ ಎಂದು ಆತನ ಮನಸ್ಸನ್ನು ಶುದ್ಧಿಗೊಳಿಸಿ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು. ಶುಕನು ಗುರುಪದಿಷ್ಟವಾದ ವಿದ್ಯೆಯನ್ನು ಧರಿಸಿ ಪೂರ್ಣ ಜ್ಞಾನಿಯಾಗಿ ತಂದೆಯನ್ನು ದರ್ಶಿಸಿದನು. ತಂದೆಯು ಕುಮಾರನೊಂದಿಗೆ, ಪುತ್ರನೇ, ಗುರುವು ಹೇಗಿರುವನು ಎಂದು ಪ್ರಶ್ನಿಸಿದಾಗ ಕುಮಾರನು ಏನನ್ನೂ ಮಾತನಾಡಲಿಲ್ಲ. ಸೂರ್ಯನಂತೆ ಪ್ರಕಾಶಿಸುತ್ತಿರುವನೇ ಎನ್ನಲು ಶುಕನು, ತಂದೆಯೇ, ಸೂರ್ಯನಂತೆ ಪ್ರಕಾಶವಿದೆಯಾದರೂ ಬಿಸಿಲಿನ ತಾಪವಿಲ್ಲ ಎಂದನು. ಹಾಗಾದರೆ ಚಂದ್ರನಂತೆ ತಣ್ಣಗಿರುವನೇ ಎನ್ನಲು ಶುಕನು, ಹೌದು, ಚಂದ್ರನಂತೆ ತಣ್ಣಗಿದ್ದಾನಾದರೂ ಚಂದ್ರನಂತೆ ಮಚ್ಚೆಯಿಲ್ಲ ಎಂದನು. ಹಾಗಾದರೆ ಗುರುವು ಹೇಗಿರುತ್ತಾನೆ ಎಂದು ಪ್ರಶ್ನಿಸಿದನು. ಆಗ ಶುಕನು, ತಂದೆಯೇ, ಗುರುವನ್ನು ಯಾವುದರೊಂದಿಗೂ ಹೋಲಿಸಲಾರೆವು. ಗುರುವಿಗೆ ಸಮಾನವಾದುದು ಈ ಪ್ರಪಂಚದ ಸೃಷ್ಟಿಯಲ್ಲಿಯೇ ಇಲ್ಲ. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಗುರುವು ಗುರುವಿನಂತೆಯೇ ಇರುವನು ಎಂದನು. ತಂದೆಯು ಆಶೀರ್ವದಿಸಿ, ಕುಮಾರನೇ, ವಿಷ್ಣು ಸಂದರ್ಶನಕ್ಕೆ ಗುರುಪದಿಷ್ಟವಾದರೆ ಮಾತ್ರವೇ ಅರ್ಹತೆ ಇರುವುದು ಎಂದ ಮೇಲೆ ಅದಕ್ಕಿಂತ ಮೇಲಿರುವ ಮೋಕ್ಷವನ್ನು ಸಾಧಿಸಲು ಸದ್ಗುರುವಿನ ಅವಶ್ಯಕತೆಯು ಎಷ್ಟೆಂದು ತಿಳಿಯಿತೆ ಎಂದನು. ಶ್ರೀಪಾದರು ಈ ವಿಷಯವನ್ನು ಚೆನ್ನಾಗಿ ಪ್ರಬೋಧಿಸಿ ಹೀಗೆಂದರು. ಸಾಧು ಸತ್ಪುರುಷರೇ, ಗುರುವನ್ನು ಪಡೆಯಬೇಕಾದರೂ, ಸೇವೆಯನ್ನು ಮಾಡಬೇಕಾದರೂ, ಗುರು ಸನ್ನಿಧಿಯಲ್ಲಿರಬೇಕಾದರೂ, ಗುರುವಿನ ಅನುಗ್ರಹವನ್ನು ಹೊಂದಬೇಕಾದರೂ ಶಿಷ್ಯನಾದವನು ಎಷ್ಟೋ ಲಕ್ಷಣಗಳನ್ನು ಸಂಪಾದಿಸಿಕೊಳ್ಳಬೇಕು. ಈ ವಿಷಯವನ್ನು ನಾಳೆ ವಿವರಿಸುತ್ತೇನೆ. ಇಂದಿಗೆ ವಿಶ್ರಾಂತಿಯನ್ನು ಪಡೆಯಿರಿ ಎಂದು ತನ್ನ ಜೊತೆಗಿದ್ದ ಸೇವಕರೊಂದಿಗೆ ಅವರಿಗೆ ತಕ್ಕ ಆಹಾರವನ್ನೇನಾದರೂ ಏರ್ಪಡಿಸಿರೆನ್ನಲು ಆತನು ಸ್ವಾಮಿಯವರಿಗೆ ಭಕ್ತರು ಸಮರ್ಪಿಸಿದ ಫಲಗಳೆಲ್ಲವನ್ನು ಎಲ್ಲರಿಗೂ ಹಂಚಿದನು. ಆಶ್ಚರ್ಯಕರವಾಗಿ ಅವು ಅಲ್ಲಿರುವ ಭಕ್ತರೆಲ್ಲರಿಗೂ ಸರಿಹೋಯಿತು. ಆ ಪ್ರಸಾದವನ್ನು ತಿಂದ ಭಕ್ತರಿಗೆ ಅದು ಲಘು ಪ್ರಮಾಣದಲ್ಲಿದ್ದರೂ ಹೊಟ್ಟೆಯು ತುಂಬಿ ತೃಪ್ತಿಯಾಯಿತು. ಅದು ಶ್ರೀ ಗುರು ಅನುಗ್ರಹದಿಂದ ಮಾತ್ರವೇ ಹೀಗೆ ನಡೆಯಿತು ಎಂದು ಎಲ್ಲರೂ ಆ ಮಹಿಮೆಯನ್ನು ಕೊಂಡಾಡಿ ನಿದ್ರಿಸಿದರು. ಪಂಚದೇವ್ ಪಹಾಡ್ ಗ್ರಾಮಸ್ಥರು ಸ್ತ್ರೀಯರೂ ಸಹ ಮತ್ತೆ ಅವರ ಗ್ರಾಮವನ್ನು ಸೇರಿಕೊಂಡರು. ಬೇರೆ ಊರುಗಳಿಂದ ಬಂದಿದ್ದ ಭಕ್ತರು ಅಲ್ಲಿಯೇ ನಿದ್ರಿಸಿ ಮರುದಿನ ಹೊರಟರು ಎಂದು ವಿವರಿಸುತ್ತಾ ಶ್ರೀ ವಿಠ್ಠಲ್ ಬಾಬಾಜಿಯವರು ಶ್ರೀಪಾದ ಸ್ವಾಮಿಯವರಿಗೆ ಜಯವಾಗಲಿ ಎನ್ನಲು ನಾವೆಲ್ಲರೂ ದನಿಗೂಡಿಸಿದೆವು. ಮಹಾತ್ಮರು ಸರ್ವ ಸಮರ್ಥರೆಂಬ ನಂಬಿಕೆಯು ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ನಡೆಸುತ್ತದೆ. ಪೀಠಾಪುರದವರೇ ಅಲ್ಲ, ನಾವೆಲ್ಲರೂ ಕುರುವಪುರಕ್ಕೆ ಬರಬೇಕಾದರೆ ಒಬ್ಬ ಮಾರ್ಗದರ್ಶಕನು ಬೇಕೇ ಬೇಕು. ಶ್ರೀ 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 ವಿಠಲ್ ಬಾಬಾಜಿಯವರ ಮೂಲಕ ಶ್ರೀಪಾದರು ಸಂಕಲ್ಪಿಸಿ ಶ್ರೀಪಾದ ಶ್ರೀ ವಲ್ಲಭಾಪುರವನ್ನು ನಿರ್ಮಿಸಿರುವುದರಿಂದ ಈಗ ಮಾರ್ಗವು ಸುಗಮವಾಗಿದೆ ಎಂದು ಶ್ರೀಪಾದ ಚರಣಂ ಶರಣಂ ಶರಣಂ, ಸದ್ಗುರು ಚರಣಂ ಶರಣಂ ಶರಣಂ, ಶ್ರೀಪಾದ ಚರಣಂ ಶರಣಂ ಶರಣಂ,
ಶ್ರೀವಿಠಲ ಚರಣಂ ಶರಣಂ ಶರಣಂ ಎನ್ನುತ್ತಾ ನಾಮಸ್ಮರಣೆಯನ್ನು ಮಾಡಿದೆವು. ಇಲ್ಲಿಗೆ 20ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.